ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಕಾಲ ಯಾರಿಗೂ ಕಾಯಲ್ಲ. ಇವತ್ತು ಅವರದ್ದಾಗಿದೆ, ನಾಳೆ ನಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ನೆನಪಿಡಿ ಸ್ನೇಹಿತರೆ, ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಸಂತೆಯಲ್ಲಿ ಬುದ್ಧಿವಂತನಾಗಿರಬೇಕು, ಸಂಬಂಧಿಕರ ಜೊತೆ ಸಂಸ್ಕಾರದಿಂದ ಇರಬೇಕು. ಹೀಗೆ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು. ಎಲ್ಲಿಂದ ಅಹಂಕಾರ ಆರಂಭವಾಗುತ್ತದೆಯೋ ಅಲ್ಲಿಂದ ಜ್ಞಾನ ಅಂತ್ಯವಾಗುತ್ತದೆ. ಎಲ್ಲಿಂದ ಜ್ಞಾನ ಅಂತ್ಯವಾಗುವುದು ಅಲ್ಲಿಂದ ಸರ್ವನಾಶ ಆರಂಭವಾಗುತ್ತದೆ. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಇನ್ನೂ ಗಟ್ಟಿಯಾಗುತ್ತದೆ. ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ. ಜೀವನದಲ್ಲಿ ಒಂಟಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕೆಂದರೆ ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವರು ಎಂಬುದು ತಿಳಿಯುವುದಿಲ್ಲ. ಹಣದಿಂದ ಬರುವ ಗೌರವ ದೀಪದ ಬೆಳಕಿನಂತೆ. ದೀಪದ ಎಣ್ಣೆ ಇರುವವರೆಗೆ ಮಾತ್ರ. ಒಳ್ಳೆಯತನಕ್ಕೆ ಇರುವ ಗೌರವ ಸೂರ್ಯನಂತೆ. ಸೃಷ್ಟಿ ಇರುವವರೆಗೆ ಬೆಳಗುತ್ತದೆ. ವೈರಿಗಳಿಂದ ಭಯವಾಗುವುದು ಯಾಕೆಂದರೆ ಅವರು ಎದುರಿನಿಂದ ದಾಳಿ ಮಾಡುತ್ತಾರೆ. ಆದರೆ ನಮ್ಮವರು ಎಂದುಕೊಂಡವರೇ ಹಿಂದಿನಿಂದ ಚೂರಿ ಹಾಕುತ್ತಾರೆ. ಬಯಸದೆ ಬರುವ ನೋವು ನಿಮ್ಮ ಬದುಕಿನಲ್ಲಿ ನಿಮ್ಮ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ. ನೆನಪಿಡಿ ಸ್ನೇಹಿತರೆ, ಕಟುಕರಿಗೆ ಕನಿಕರ ತೋರಿಸಬಾರದು, ಅಯೋಗ್ಯರಿಗೆ ಸಹಾಯ ಮಾಡಬಾರದು, ನೋಯಿಸಿದವರನ್ನು ಎಂದಿಗೂ ಮರೆಯಬಾರದು, ನಮಗೆ ಬೆಲೆ ಕೊಡದವರ ಸನಿಹ ಇರಬಾರದು, ಮಾತು ತಪ್ಪಿದವರನ್ನು ಮತ್ತೆ ಮತ್ತೆ ನಂಬಬಾರದು. ಹಾಗೆಯೇ ಯಾರನ್ನು ನಂಬಿ ಬದುಕಬಾರದು. ತಂದೆ ತಾಯಿಗಳ ದುಡ್ಡಿನಲ್ಲಿ ಶೋಕಿ ಮಾಡಬಾರದು. ದಾನ ಕೊಟ್ಟೆ ಎಂದು ಹೇಳಬಾರದು. ಭಗವಂತನು ವರವನ್ನಾಗಲಿ ಶಾಪವನ್ನಾಗಲಿ ಕೊಡುವುದಿಲ್ಲ, ಆದರೆ ಅವಕಾಶಗಳನ್ನು ಮಾತ್ರ ಖಂಡಿತ ಕೊಡುತ್ತಾನೆ. ಅವುಗಳನ್ನು ವರವನ್ನಾಗಿ ಅಥವಾ ಶಾಪಗಳನ್ನಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿರುತ್ತದೆ. ಜೀವನ ಎಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿಮ್ಮ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನೀವು ಮುಂದೆ ನಡೆಯಿರಿ. ಈ ಅಡೆತಡೆಗಳು ಜೀವಂತ ವ್ಯಕ್ತಿಯ ಎದುರಿಗೆ ಬರುತ್ತದೆಯೇ ಹೊರತು ಶವಕ್ಕೆ ಅಲ್ಲ. ಶವಕ್ಕೆ ಎಲ್ಲರೂ ದಾರಿ ಬಿಡುತ್ತಾರೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಅಥವಾ ಕೆಡುಕಾಗಲಿ. ನೀವು ಯಾರಿಗೂ ಏನನ್ನು ಬಯಸದೆ ಸುಮ್ಮನಿರಬೇಕು. ಕೆಲವರು ಹೀಗೂ ಇರುತ್ತಾರೆ ಸ್ನೇಹಿತರೆ. ನಮ್ಮ ಹತ್ತಿರ ಒಬ್ಬರನ್ನು ದೂರಿ ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ತಿರ ದೂರಿ ಅವರು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿದ್ದು ಲಾಭ ಪಡೆದುಕೊಳ್ಳುತ್ತಾರೆ. ಈ ಜಗತ್ತು ಅವಶ್ಯಕತೆಗಳ ಆಧಾರದ ಮೇಲೆ ನಡೆಯುತ್ತಿದೆ. ಚಳಿಗಾಲದಲ್ಲಿ ಸೂರ್ಯನನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುವ ಜನರು ಬೇಸಿಗೆಯಲ್ಲಿ ಅದೇ ಸೂರ್ಯನನ್ನು ತಿರಸ್ಕಾರ ಮಾಡುತ್ತಾರೆ. ನಟನೆ ಬಲ್ಲವನು ಎಲ್ಲರಿಗೂ ಮೋಸ ಮಾಡುತ್ತಾನೆ. ನಿಯತ್ತಾಗಿ ಇರುವವನು ತಾನೇ ಎಲ್ಲರಿಂದ ಮೋಸ ಹೋಗುತ್ತಾನೆ. ಕಬ್ಬಿಣವನ್ನು ಬೆಂಕಿ ಕರಗಿಸುತ್ತದೆ. ಹಾಗೆಯೇ ಭಗವಂತನ ನೆನಪು ಬೆಂಕಿಗಿಂತಲೂ ತೀಕ್ಷ್ಣವಾದುದು. ಅದು ಜನ್ಮ ಜನ್ಮಾಂತರದ ಪಾಪವನ್ನು ಕರಗಿಸಿ ಬಿಡುತ್ತದೆ. ಇತರರ ತಪ್ಪನ್ನು ಹುಡುಕಲು ಹೋಗಿ ಪ್ರದೋಷಣೆ ಪರಹಿಂಸೆಗಳಲ್ಲಿ ತೊಡಕಬೇಡಿ. ಯಾರ ವಿಷಯದಲ್ಲೂ ಅಪಪ್ರಚಾರ ಮಾಡಬೇಡಿ. ಯಾರನ್ನು ಕುರಿತು ಹೊಟ್ಟೆ ಕಿಚ್ಚು ಪಡಬೇಡಿ. ಸದಾ ಪ್ರಸನ್ನ ಚಿತ್ತದಿಂದಿರಲು ಮಧುರವಾಗಿ ಮಾತನಾಡಲು ಪ್ರಯತ್ನಿಸಿ. ಯಾವಾಗಲೂ ನಿಮ್ಮ ಸಂಭಾಷಣೆಯಲ್ಲಿ ದೈವಶ್ರದ್ಧೆ, ವಿನಯ ತುಂಬಿರಲಿ. ಕುರುಡನೊಬ್ಬ ದೇವರ ಗುಡಿಯಲ್ಲಿ ಬಂದಿದ್ದನ್ನು ನೋಡಿ ಜನ ನಕ್ಕು ಕೇಳಿದರು, ದೇವರ ದರ್ಶನಕ್ಕೆ ಬಂದಿದ್ದೀಯಾ? ಆದರೆ ನಿನಗೆ ದೇವರ ದರ್ಶನ ಆಗುವುದೇ ಎಂದು. ಕುರುಡನ ಉತ್ತರ ಹೀಗಿತ್ತು, ನಾನು ದೇವರನ್ನು ನೋಡುತ್ತೇನೋ ಇಲ್ಲವೋ, ಆದರೆ ಆ ದೇವರು ನನ್ನನ್ನು ಖಂಡಿತ ನೋಡುತ್ತಾನೆ. ಅದೇ ನನ್ನ ಭಾಗ್ಯ. ಯಾವುದು ನಿಮ್ಮ ಭಾಗ್ಯದಲ್ಲಿ ಇದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿಮ್ಮದಲ್ಲವೋ ಅದು ನಿಮಗೆ ಎಷ್ಟೇ ಪ್ರಯತ್ನಿಸಿದರೂ ಸಿಗುವುದಿಲ್ಲ. ಚಿಂತೆ ಬಿಡಿ. ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸಿ. ಅಸಹಾಯಕ ಎಂದು ತಿಳಿದು ಯಾರ ಹೃದಯಕ್ಕೂ ಅತಿಯಾದ ನೋವನ್ನು ನೀಡಬೇಡಿ. ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ವಾಸ ಇರುವುದು ಸತ್ಯ. ಆದರೆ ಅಸಹಾಯಕರಲ್ಲಿ ಪರಮಾತ್ಮನ ವಿಶೇಷನಾಗಿರುತ್ತಾನೆ.
ಒಂದು ವೇಳೆ ಅವರಿಗೆ ದುಃಖವಾಗಿ ಅದು ನಿಮ್ಮ ಮೇಲೆ ಬಂದರೆ ನಿಮ್ಮ ಸರ್ವನಾಶ ಖಚಿತ. ನಿಮ್ಮ ಕ್ಷಣದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನಿಮಗೆ ಕಷ್ಟವನ್ನು ಕೊಡುವವರು ಕಾನೂನಿನ ಕಣ್ಣನ್ನು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣನ್ನು ಮುಚ್ಚಲು ಸಾಧ್ಯವಿಲ್ಲ. ತಾವು ಮಾಡುವ ಪ್ರತಿಯೊಂದು ಕರ್ಮವೂ ಅವರ ಖಾತೆಗೆ ಜಮವಾಗುತ್ತದೆ. ಸೇವೆ ಎಲ್ಲರಿಗೂ ಮಾಡಿ, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡಿ, ಏಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ ಮಾತ್ರ. ಜೀವನದಲ್ಲಿ ನಿಮ್ಮನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಾರೋ, ನಿಮ್ಮ ಮಾತಿಗೆ ಯಾರು ಗೌರವ ಕೊಡುತ್ತಾರೋ ಅಂತಹವರನ್ನು ಪ್ರೀತಿಸಿ. ಆಗಲೇ ಆ ಪ್ರೀತಿಗೊಂದು ಬೆಲೆ, ನಿಮ್ಮ ಮಾತಿಗೂ ಒಂದು ಅರ್ಥ. ಕಾಲ ಯಾರ ಸ್ವತ್ತು ಅಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ. ನಿಜವಾದ ಮಿತ್ರರು ಜಗಳವಾಡಿದರೂ ದೂರ ಹೋಗುವುದಿಲ್ಲ, ಆದರೆ ಮಿತ್ರನಂತೆ ನಟಿಸುವವರು ನಗುನಗುತ್ತಲೇ ಬೆನ್ನಿಗೆ ಚೂರಿ ಹಾಕಿ ಹೋಗಿಬಿಡುತ್ತಾರೆ. ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಎಂದಿಗೂ ಆಗುವುದಿಲ್ಲ. ಸಮಯ ನಿಮ್ಮನ್ನು ಎಷ್ಟು ಕಾಡಿಸುತ್ತದೆಯೋ ಅಷ್ಟೇ ಉತ್ತಮ ಫಲ ನಿಮಗೆ ಸಿಗುತ್ತದೆ. ಸತ್ಯವನ್ನು ತಿಳಿಯುವುದು ಜ್ಞಾನ ಮಾರ್ಗ, ಸತ್ಯವನ್ನು ನಂಬುವುದು ಭಕ್ತಿ ಮಾರ್ಗ, ಸತ್ಯದ ಪಥದಲ್ಲಿ ನಡೆಯುವುದು ಮುಕ್ತಿ ಮಾರ್ಗ. ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತದೆ, ಸುತ್ತ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತದೆ. ಬದುಕಿನ ಬಗ್ಗೆ ತುಂಬ ಯೋಚಿಸಬೇಡಿ. ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಆಗುವುದೇ ಆಗುತ್ತಿರುತ್ತದೆ. ನಿಮ್ಮ ಗುರಿಗಳನ್ನು ತಡೆಯುವ ಏಕೈಕ ವ್ಯಕ್ತಿ ನೀವೇ. ಮನುಷ್ಯ ಎಂದ ಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತದೆ. ಸಮಸ್ಯೆಗಳು ಎಂದ ಮೇಲೆ ಪರಿಹಾರವೂ ಇದ್ದೇ ಇರುತ್ತದೆ. ಜ್ಞಾನ ಹಾಗೂ ಸಮಾಧಾನದಿಂದ ಜೀವನದಲ್ಲಿ ಸಂತೋಷ ಹಾಗೂ ಭವಿಷ್ಯದಲ್ಲಿ ಸುಖ ಪ್ರಾಪ್ತಿಯಾಗುವುದು. ಹಣ ಹಾಗೂ ಪ್ರತಿಜ್ಞೆಗಳು ಕೇವಲ ದುಃಖದ ಮಾರ್ಗಗಳಾಗಿವೆ. ಒಂದು ಪುಸ್ತಕದ ಅಂಗಡಿಯಲ್ಲಿ ಬಾಗಿಲುಗಳನ್ನೇ ಮಾಡಿಸಿರುವುದಿಲ್ಲ, ಏಕೆಂದರೆ ಕಳ್ಳರು ಎಂದಿಗೂ ಪುಸ್ತಕವನ್ನು ಓದುವುದಿಲ್ಲ, ಪುಸ್ತಕ ಓದಿದವರು ಎಂದಿಗೂ ಕಳ್ಳರಾಗುವುದಿಲ್ಲ. 4 ಜನರಿಗೆ ಸಹಾಯ ಮಾಡುವಷ್ಟು ದೊಡ್ಡವರಾಗಿ, 4 ಜನರ ಹತ್ತಿರ ಬೇಡಿ ತಿನ್ನುವಷ್ಟು ಚಿಕ್ಕವರಾಗಬೇಡಿ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸಿರುತ್ತಾನೆ. ಜೀವನದಲ್ಲಿ ಒಬ್ಬರಿಗೆ ತುಳಿಯುವವನು ಎಂದಿಗೂ ಬೆಳೆಯುವುದಿಲ್ಲ, ಬೆಳೆಯುವವನು ಎಂದಿಗೂ ಅಳಿಯುವುದಿಲ್ಲ. ನೋವು ತಿಂದವನು ಎಂದಿಗೂ ಮರೆಯುವುದಿಲ್ಲ, ನೆರವು ನೀಡಿದವನು ಎಂದಿಗೂ ಕರಗುವುದಿಲ್ಲ. ಕೆಟ್ಟವರಾಗಿದ್ದರೆ ಕರ್ಮ ಬಿಡುವುದಿಲ್ಲ, ಒಳ್ಳೆಯವರಾಗಿದ್ದರೆ ಈ ಸಮಾಜವೇ ಬಿಡುವುದಿಲ್ಲ. ವೇಗಕ್ಕಿಂತ ದಿಕ್ಕು ತುಂಬ ಮುಖ್ಯ. ಅನೇಕರು ವೇಗವಾಗಿ ಹೋಗುತ್ತಿದ್ದಾರೆ, ಆದರೆ ತಪ್ಪು ದಿಕ್ಕಿನಲ್ಲಿ ಹೋಗುತ್ತಿದ್ದಾರೆ. ದಾನ ಮಾಡಿದರೆ ದುಡ್ಡು ಹೋಗುತ್ತದೆ, ಆದರೆ ಲಕ್ಷ್ಮಿ ಹೋಗುವುದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆಯೇ ಹೊರತು ಸಮಯ ನಿಲ್ಲುವುದಿಲ್ಲ. ಅಸತ್ಯ ಮುಚ್ಚಿಟ್ಟುಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ, ಆದರೆ ಸತ್ಯ ಎಂದಿಗೂ ಮುಚ್ಚುವುದಿಲ್ಲ. ಭಗವಂತ ಯಾರಿಂದಲೋ ಹುಟ್ಟಿ ಬರುವ ವಸ್ತುವಲ್ಲ, ಆದರೆ ಬಿಂಬರೂಪವಾಗಿ ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಭಗವಂತ ಹುಟ್ಟುತ್ತಾನೆ. ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪವಾಗಿ ನೆಲೆಸಿ ಜನಿಸುತ್ತಾನೆ. ಯಾರಿಗೆ ನಿಮ್ಮ ಪ್ರೀತಿ ಅರ್ಥವಾಗುವುದಿಲ್ಲವೋ ಅವರಿಗೆ ನಿಮ್ಮ ನೋವು ಎಂದಿಗೂ ಅರ್ಥವಾಗುವುದಿಲ್ಲ. ದೇವರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ದುಃಖವನ್ನು ಸಂತೋಷವಾಗಿ ಪರಿವರ್ತಿಸುವ ಶಕ್ತಿ ಆ ಭಗವಂತನಿಗೆ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾನೆ ಎಂಬುದು ತಿಳಿಯುವುದಿಲ್ಲ. ನಂಬಿಕೆಗಿಂತ ಅನುಮಾನವೇ ಹೆಚ್ಚಾದರೆ ಯಾವುದೇ ಸಂಬಂಧವೂ ಉಳಿಯುವುದಿಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯುವುದಿಲ್ಲ. ಸತ್ಯ ಹೇಳಿ ನೋಯಿಸಿದರೆ ಪರವಾಗಿಲ್ಲ, ಆದರೆ ಸುಳ್ಳು ಹೇಳಿ ಒಪ್ಪಿಸಲು ಯಾವುದೇ ಕಾರಣಕ್ಕೂ ಪ್ರಯತ್ನಿಸಬೇಡಿ. ಜೀವನದಲ್ಲಿ ನಮಗೆ ಒಬ್ಬರು ಹೊಡೆದ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತು ಖಂಡಿತ ನೀಡಿರುತ್ತಾನೆ. ಯಾವ ವಿಷಯದಲ್ಲೂ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ. ಜೀವನದಲ್ಲಿ ಯಾರು ಯಾವಾಗ ಬೇಕಾದರೂ ಬದಲಾಗುವ ಸಾಧ್ಯತೆ ಇದೆ.
ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನು ಅಲ್ಲ. ಕಡಿಮೆ ಕಾಳಜಿ ತೋರಿಸಿದರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ. ಹೆಚ್ಚು ಕಾಳಜಿ ತೋರಿಸಿದರೆ ನೀವು ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಿ. ಇದು ಇಂದಿನ ಪ್ರಪಂಚ. ಒಂದು ವೇಳೆ ಏನಾದರೂ ಮನುಷ್ಯನು ತನ್ನನ್ನು ತಾನು ಕಲಿಯಲು ಬಯಸಿದರೆ ಅದು ಅವನ ಪ್ರತಿಯೊಂದು ತಪ್ಪು ಅವನಿಗೆ ಶಿಕ್ಷಣವನ್ನು ನೀಡುತ್ತದೆ. ಪ್ರತಿ ಸಮಸ್ಯೆಗೆ ನೂರಾರು ಪರಿಹಾರಗಳಿವೆ. ಸ್ವೀಕರಿಸಿ, ಬದಲಾಯಿಸಿ ಅನ್ನುವುದನ್ನು ಬಿಟ್ಟುಬಿಡಿ. ನಾಯಕನಾದವನು ಹೇಗೆ ನಡೆದುಕೊಳ್ಳುತ್ತಾನೋ ಜನಸಾಮಾನ್ಯರು ಅದನ್ನೇ ಅನುಕರಿಸುತ್ತಾರೆ. ಆದ್ದರಿಂದ ಮುಂದಾಳತ್ವ ವಹಿಸಿದವರು ಸಾಧ್ಯವಾದಷ್ಟು ಶ್ರೇಷ್ಠವಾದ ಕರ್ಮಗಳನ್ನೇ ಮಾಡಬೇಕು. 4 ಜನರಿಗೆ ಸಹಾಯ ಮಾಡಿ ಹಂಚುವಷ್ಟು ದೊಡ್ಡವರಾಗಿ, 4 ಜನರ ಹತ್ತಿರ ಬೇಡಿ ತಿನ್ನುವಷ್ಟು ಚಿಕ್ಕವರಾಗಬೇಡಿ. ಮನುಷ್ಯ ಉರಿಯುವ ದೀಪದಂತೆ, ಆಸಕ್ತಿ ಅದಕ್ಕೆ ಹಾಕುವ ಎಣ್ಣೆ ಅಷ್ಟೇ. ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಶಾಲಿಯಾಗಿದ್ದರೂ ಕರ್ಮದ ಫಲ ಎದುರಾದಾಗ ಶರಣಾಗತಿ ಹೊಂದಲೇಬೇಕು. ಮತ್ತೊಬ್ಬರ ಭಾವನೆಗಳ ಜೊತೆಗೆ ಆಡುವವರಿಗೆ ಬಹುಶಃ ತಿಳಿದಿರುವುದಿಲ್ಲ ತನ್ನನ್ನು ಆಡಿಸಲು ಮೇಲೊಬ್ಬ ಭಗವಂತನಿದ್ದಾನೆ ಎಂದು. ನಿಯತ್ತು ಎನ್ನುವುದು ಇದ್ದರೆ ಕರ್ಣನಂತೆ ಇರಬೇಕು. ಕೊಟ್ಟ ಒಂದು ಮಾತಿಗಾಗಿ ತನ್ನ ಜೀವನವನ್ನು ತನ್ನ ಮಿತ್ರನಿಗಾಗಿ ಮೀಸಲಿಟ್ಟಿದ್ದನು. ದಾರಿ ಕಾಣುತ್ತಿಲ್ಲ ಎಂದು ದೇವರಿಗೆ ದೂರಬೇಡಿ. ಸ್ವಲ್ಪ ತಾಳ್ಮೆ ಇರಲಿ, ದೇವರು ಹೊಸದೊಂದು ದಾರಿಯನ್ನೇ ಸೃಷ್ಟಿಸಿರುತ್ತಿರಬಹುದು. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.